ತ್ರಿಪುರ ಸಂಹಂತ್ರಿ ದುರ್ಗಮಾಯುಧಧಾರಿಣಿ ದುರ್ಗಮಾಂಗಿ ದುರ್ಗಮ ನೋಡಿ नमः अग्ने कुंभारयानम्भ अस्वान्न स्वस्ते भरत दुर्गाणि विश्वा ओश्च पुत्रे बहुलान उरुभे भवातोकाय तनयाय सिंहोः श्रीमन्नवः तदेवताभ्यो नमः ನಮಸ್ಕಾರ. ನನ್ನ ಹೆಸರು ತಿಪ್ಪದೊಡ್ಡಿ ಅಶ್ವಥ್ ಅಂತ. ನಮ್ದು ತಿಪ್ಪದೊಡ್ಡಿ. ಈ ದೇವರ ವಿಶೇಷತೆ ಏನಂತ ಹೇಳಿದ್ರೆ, ಈ ದೇವರ ಹೆಸರು ಅಂಬಾ ಭವಾನಿ ಅಂತ. ಈ ಅಂಬಾ ಭವಾನಿ ವಿಗ್ರಹ ಹೆಂಗ್ ಬಂತು ಅಂತ ಹೇಳಿದ್ರೆ, ನನ್ನ ಬೆಂಗಳೂರಲ್ಲಿ ಒಂದು ಮನೆ ಕಟ್ಟಿದ್ವಿ ಒಂದು 20 ವರ್ಷದ ಕೆಳಗಡೆ. ಯಾರೋ ನನಗೆ ಒಂದು ಇದು ಕೊಟ್ರು, ಗಿಫ್ಟ್ ಕೊಟ್ರು. ಏನೋ ಮರದ ಕೊಟ್ಟಿದಾರ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಎತ್ಕೊಂಡ್ಬಿಟ್ಟು ತಿಪ್ಪದೊಡ್ಡಿ ನಮ್ಮ ಹಳೆ ಮನೆ ಇತ್ತು, ಅಲ್ಲಿ ಇಟ್ಟುಬಿಟ್ಟಿದ್ದೆ. ಅದ್ರ ಬಗ್ಗೆನೇ ಗೊತ್ತಿರ್ಲಿಲ್ಲ. ಅದಾದ್ಮೇಲೆ ಇನ್ನು 1-2 ವರ್ಷಕ್ಕೆ ಈ ಜಮೀನ್ ತಗೊಂಡ್ವಿ. ಈ ಜಮೀನ ಇಲ್ಲೂ ಒಂದು ಚಿಕ್ಕದಾಗಿ ಮೊದಲು ಒಂದು ದೇವಸ್ಥಾನದ ಇತ್ತು. ಇಲ್ಲಿ ಮಾರಮ್ಮನ ಜಾತ್ರೆ ಆದ್ರೆ ಇಲ್ಲಿ ಬಂದು ಇಲ್ಲಿಂದ ಮೊದಲು ಪೂಜೆ ಆಗಿ ಹೋಗ್ತಾರ ಪದ್ಧತಿ ಇತ್ತು. ನಾವು ತಗೊಂಡ್ಮೇಲೆ ಅದನ್ನು ನಿಲ್ಲಿಸ್ಬಿಟ್ಟಿದೀವಿ. ಅದಲ್ಲ ಇದಕ್ಕೆ ಇಲ್ಲಿಂದ ಮಾರಮ್ಮನ ಪೂಜೆಗೆ ಸಿರಿಸು ಹೋಗ್ತಾ ಇರ್ಲಿಲ್ಲ, ಏನು ಗೊತ್ತಾಗ್ಲಿಲ್ಲ. ನಮ್ಗೆ ತುಂಬಾ ಕಷ್ಟಗಳು ಬಂದ್ಬಿಡ್ತು. ನಮ್ಗೆ ಎಂತ ಪರಿಸ್ಥಿತಿ ಇತ್ತು, ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಒಂದು ಒಳ್ಳೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ರನ್ ಮಾಡ್ತಾ ಇದ್ವಿ. ಎಲ್ಲ ತುಂಬಾ ಚೆನ್ನಾಗಿದ್ದ ಕುಟುಂಬ ಏನಾಯ್ತು, ಬೀದಿಗೆ ಬಂದ್ಬಿಡ್ತು. ಏನಾಯ್ತು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಸುಮಾರು ಒಂದು 10 ವರ್ಷಗಳ ಕಾಲ ನಾವು ಸಿಕ್ಕಾಪಟ್ಟೆ ಒದ್ದಾಡಿದ್ವಿ. ನಮ್ಮ ಅಣ್ಣ ಸುಬ್ರಹ್ಮಣ್ಯಂ ತಿರೋದ್ರು, ನಾನಾ ಕಷ್ಟಗಳು, ಕೋರ್ಟು ಕಚೇರಿ ಕೇಸ್ಗಳು ಬಂತು. ಈ ಜಮೀನ್ ತಗೊಂಡಾಗ ನಮ್ಗೆ ಹಾಗೆ ಬರ್ಲಿಲ್ಲ. ಆಮೇಲೆ ಒಬ್ರು ಯಾರೋ ಕೇರಳದಲ್ಲಿ ಹೋಗಿ ಒಬ್ಬ ಇವನ ಪ್ರಶ್ನೆ ಕೇಳಿದಾಗ, ಈ ತರ ಒಂದು ಹೊಸದಾಗಿ ಜಾಗ ತಗೊಂಡಿದ್ರ, ಆ ಜಾಗದಲ್ಲಿ ಮೊದಲು ಒಂದು ಚಿಕ್ಕದಾಗಿ ಒಂದು ಕಲ್ಲಿನ ವಿಗ್ರಹ ಒಂದು ದೇವಸ್ಥಾನ ಇತ್ತು, ಅಲ್ಲಿಂದ ಇದು ಹೋಗ್ತಾ ಇತ್ತು, ಸಿರಿಸು ಹೋಗ್ತಾ ಇತ್ತು, ಅದು ನಿಲ್ಸ್ಬಿಟ್ಟಿದ್ದೀರಾ. ಮತ್ತೆ ನಿಮ್ ಮನೆಯಲ್ಲೇ ಒಂದು ವಿಗ್ರಹ ಇದೆ, ಅಮ್ಮನವ್ರದ್ದು ಒಂದು ಚಕ್ಕೆದೆ ಇದಿರದೆ ಹೇಳಿದ್ರು, ಉಡನ್ದು ಮರದ ವಿಗ್ರಹ ಇದೆ, ಅದೆಲ್ಲ ಮೂಲೆಯಲ್ಲಿ ಬಿಸಾಕಿದ್ದೀರಾ, ಇದಕ್ಕೆ ಪೂಜೆ ಎಲ್ಲ ಮಾಡ್ಕೊಂಡ್ ಬನ್ನಿ, ಎಲ್ಲ ಸರೋಗತ್ತೆ ಅಂತೇಳಿ ಪ್ರಶ್ನೆ ನೋಡಿ ಹೇಳಿದ್ರು. ಆವಾಗಿಂದ ನಾವಿಲ್ಲಿ ಇಟ್ಟು